ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ಸೇವಂತಿ, ನಿನ್ನ ದೈವ ಬಲನ ಕುಂಚೋಕೆ ಈ ಮಾಟಗಾತಿ ನಿನಗ್ ಕೊಡ್ತಾ ಇರೋ ಮಸಣದ ಹೂವು. ಮಾಯಮ್ಮ, ನಿನ್ ರೂಮಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ವಿಧಾನ ಈಗ ನನಗೆ ಗೊತ್ತಾಗಿದೆ. ಸತ್ಯಭಾಮೆ ತನ್ನ ಬಳಿ ಇರುವ ಎಲ್ಲಾ ಸಂಪತ್ತನ್ನೆಲ್ಲ ಹಾಕಿ ಕೃಷ್ಣನ್ ತುಲಾಭಾರ ಮಾಡಿದ್ರು ತಕ್ಕಡಿ ಮೇಲಿರ್ಲಿಲ್ಲ. ಆದ್ರೆ ಒಂದೇ ಒಂದು ತುಳಸಿ ದಳ ಹಾಕಿದ ತಕ್ಷಣ ತಕ್ಕಡಿ ಮೇಲ್ ಬಂತು. ಅದೇ ತುಳಸಿ ಮಾತೆಗಿರೋ ಶಕ್ತಿ. ನೀವು ಆ ಮಾಟಗಾತಿ ಕೋಣೆ ಪರೀಕ್ಷೆ ಮಾಡಕ್ ಹೋಗುವಾಗ ತುಳಸಿ ದಳ ಇಟ್ಕೊಂಡು ನೋಡಿ, ಕಣ್ ಕಟ್ಟಿರೋ ವಿದ್ಯೆ ಎಲ್ಲಾನು ಕಾಣಿಸುತ್ತೆ. ನಿನ್ನೆ ಹೋದ ಅರ್ಜುನ್ ಇನ್ನೂ ಬಂದಿಲ್ಲ. ಎಲ್ಲಿ ಹೋಗಿರ್ಬೋದು? ಅವನ್ಗೇನಾಗಿರ್ಬೋದು? ಅಯ್ಯಯ್ಯೋ, ಇವನ್ ಬೇರೆ ಇಲ್ಲೇ ಇದ್ದಾನೆ. ನಿಂತ್ಕೋ. ಎಲ್ಲೋಗಿದ್ದೆ? ದೇವಸ್ಥಾನಕ್ಕೆ. ಓ, ದೇವಸ್ಥಾನ ಅಂದ್ರೆ ಭಕ್ತಿ ನಿನ್ ತುಂಬಾ ಜಾಸ್ತಿ ಇರ್ಬೇಕಲ್ವಾ? ಹೌದು, ನನಗ್ ಚಿಕ್ಕ ವಯಸ್ಸಿಂದನೂ ದೇವ್ರು ದಿಂಡ್ರು ಅಂದ್ರೆ ಬಹಳ ಭಕ್ತಿ. ಓ, ಹಾಗಾದ್ರೆ ನಿನ್ ರೂಮ್ ತುಂಬಾ ಬರೀ ದೇವ್ರ ಫೋಟೋಗಳೇ ಇರ್ಬೇಕಲ್ವಾ? ಒಂದೆರಡು ಫೋಟೋಗಳು, ಒಂದೆರಡು ವಿಗ್ರಹಗಳು ಇದೆ. ಯಾವ್ಯಾವ ದೇವ್ರ ಫೋಟೋಗಳು ವಿಗ್ರಹಗಳಿದ್ಯೋ? ಅದು ದುರ್ಗಾದೇವಿ ಮತ್ತೆ ಶಿವಂದು. ಯಾಕೆ ಆಂಜನೇಯಂದಿಲ್ವಾ? ಈ ಮೀರಾ ಇವನ್ ಕುತ್ತಿಗೆಯಿಂದ ಡಾಲರ್ನ ತೆಗೆದ್ಲೋ ಇಲ್ವೋ ಗೊತ್ತಾಗ್ಲಿಲ್ವೇ? ಹೆಲೋ, ನಿನ್ನೆ ಕೇಳ್ತಾ ಇರೋದು. ನಾನು ಬರೀ ದುರ್ಗಾ ಪೂಜೆ ಮಾಡ್ತೀನಷ್ಟೇ. ಹಾಗಿದ್ರೆ ನಡಿ, ನಿನ್ ರೂಮ್ ತೋರ್ಸು. ಯಾಕೆ? ನಿನ್ ರೂಮಲ್ಲಿರೋ ದೇವಿ ವಿಗ್ರಹಕ್ಕೆ ಒಂದ್ ನಮಸ್ಕಾರ ಹಾಕೋಣ ಅಂತ. ಅಯ್ಯೋ, ನಿಮ್ಮನೆ ದೇವ್ರ ಮನೇಲೆ ದೇವಿ ಇದೆಯಲ್ಲ. ನಿನ್ ರೂಮು ನಮ್ಮನೇಲೆ ಇರೋ ತಾನೆ, ತೋರ್ಸ್ ನಡಿ. ಅಯ್ಯೋ, ಇವನ್ ಯಾಕೆ ನನ್ ಬೆನ್ನಿಂದ ಹಿಂಗ್ ಬಿದ್ದಿದ್ದಾನೆ? ಇವನ್ಗೆ ನನ್ ಮೇಲೆ ಅನುಮಾನ ಬಂತ? ಅರೆ, ಕರ್ಕೊಂಡು ಹೋಗೋ ಅಂದ್ರೆ ಒಳ್ಳೆ ಗುಂಡ್ಕಲ್ ತರ ನಿಂತಿದ್ಯಲ್ಲಮ್ಮ. ನನ್ನ ಮಂತ್ರ ಶಕ್ತಿಯಿಂದ ನನ್ನ ರೂಮ್ ನಲ್ಲಿರೋ ವಸ್ತುಗಳನ್ನೆಲ್ಲ ಇವನ ಕಾಣದೇ ಇರೋ ಹಾಗೆ ಮಾಡ್ಬೋದು. ಆದ್ರೆ ದೇವ್ರ ಫೋಟೋ ಎಲ್ಲಿಂದ ತರ್ಲಿ? ಯಾಕೆ ಮಾಯಮ್ಮ, ಕೆಲವೊಂದ್ಸರ್ತಿ ಕಿವಿನೇ ಕೇಳಿಸ್ತಾ ಇರೋ ತರ ರಿಯಾಕ್ಟ್ ಮಾಡ್ತಿರ್ತ್ಯಾ? ಹಾಸ್ಪಿಟಲ್ಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ ಹೇಗೆ? ಅದೆಲ್ಲ ಏನಿಲ್ಲ. ಮೊದ್ಲು ಸೇವಂತಿ ಮೇಡಮ್ಗೆ ಹೂ ಕೊಡೋದಿತ್ತು. ಎಲ್ಲಿ ಅವರು? ಅದೆಲ್ಲ ಇರ್ಲಿ, ನಾನು ಹಾಕೊಂಡಿರೋ ಈ ಆಂಜನೇಯ ಡಾಲರ್ ಮೇಲೆ ಕಣ್ಣು ಹಾಕಿದ್ಯಲ್ಲ, ಅದ್ಯಾಕೆ ಅಂತ ಹೇಳು. ಕಣ್ಣು ಹಾಕಿದಿನ? ನಾನಾ?
ಏನ್ ಹೇಳ್ತಾ ಇದ್ದೀರಾ ಸರ್? ತುಂಬಾ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ಬೇಡ ಮಾಯಮ್ಮ. ನೀನು ಮೀರಾಗೆ ನನ್ನ ಕುತ್ತಿಗೆಯಲ್ಲಿರೋ ಆಂಜನೇಯ ಪೆಂಡೆಂಟ್ನ ತೆಗೆಯೋದಕ್ಕೆ ಹೇಳಿತು. ಅದನ್ನ ತಗ್ಸಕ್ಕೆ ಮಣಿದೇವತ್ ಕತೆ ಕಟ್ಟಿದ್ದು ಇದೆಲ್ಲ ನನಗೆ ಗೊತ್ತು. ಆದ್ರೆ ನಿನ್ನ ಐಡಿಯಾ ಅಟ್ರ ಫ್ಲಾಪ್ ಆಗಿದೆ ಅನ್ನೋದು ನಿನಗ್ ಗೊತ್ತಿಲ್ಲ ಅಷ್ಟೇ. ನಿಜ ಹೇಳು, ಏನ್ ನಿನ್ನ ಉದ್ದೇಶ? ಮೀರಾಗೆ ನನ್ನ ಕುತ್ತಿಗೆಯಲ್ಲಿರೋ ಡಾಲರ್ನ ತೆಗೆಯೋದಕ್ಕೆ ಏನಕ್ಕೆ ಹೇಳ್ದೆ? ಛೇ, ಉದ್ದೇಶ ಗಿದ್ದೇಶ ಏನು ಇಲ್ಲ ಸರ್. ಆ ಹುಡುಗಿ ಪ್ರಿಯಾ ದೆವ್ವ ನೋಡಿ ಹೆದರ್ಕೋತಿತ್ತು. ಅದಕ್ಕೆ ಆಂಜನೇಯ ಡಾಲರ್ ಹಾಕೊಂಡ್ರೆ ದೆವ್ವ ಹತ್ರ ಬರಲ್ಲ ಅಂತ ಹೇಳ್ದೆ ಅಷ್ಟೇ. ಓ, ಅದಕ್ಕೆ ನನ್ನ ಹತ್ರ ಇರೋ ಆಂಜನೇಯ ಡಾಲರೇ ಬೇಕಿತ್ತಾ? ಪ್ರಪಂಚದಲ್ಲಿ ಈ ತರ ಬೇರೆ ಎಲ್ಲೂ ಡಾಲರೇ ಸಿಗ್ತಿರ್ಲಿಲ್ವಾ? ಹೇಳು, ಇದೇ ಯಾಕೆ ಬೇಕಿತ್ತು? ನನ್ನನ್ನೇ ಪ್ರಶ್ನೆ ಮಾಡ್ತಿದ್ಯೇನೋ? ನಿನ್ ಕುತ್ತಿಗೆಲ್ಲ ಆಂಜನೇಯ ಡಾಲರ್ ಇಲ್ದೆ ಹೋಗಿದ್ರೆ ನಿನ್ ಪ್ರಶ್ನೆ ಮಾಡಕ್ಕೆ ನಿನ್ ಬಾಯ ಇರ್ತಿರ್ಲಿಲ್ಲ. ಹೆಲೋ, ಮಾತಾಡೋ. ಅಂದ್ರೆ ನೀವು ನನ್ ಮೇಲೆ ಅನುಮಾನ ಪಡ್ತಿದ್ದೀರಾ ಸರ್? ಹಗಲು ರಾತ್ರಿ ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಬಯಸೋಳ್ ನಾನು. ಈ ತರ ಅನುಮಾನ ಪಡೋ ಬದಲು ನೀವು ನನಗೆ ವಿಷ ಹಾಕಿ ಸಾಯಿಸ್ಬಿಡಿ. ನಿನ್ನಿಂದ ಈ ಮನೆಗೆ ತೊಂದರೆ ಆಗ್ತಿದೆ ಅನ್ನೋ ನನ್ನ ಡೌಟ್ ಏನಾದ್ರೂ ನಿಜ ಆದ್ರೆ ಪಕ್ಕ ನಿನಗ್ ವಿಷ ಹಾಕೋನೆ ನಾನು. ಉತ್ತರ ಕೊಡಕ್ಕಾಗದೆ ಇದ್ದಾಗ ಈ ರೀತಿ ಕಣ್ಣೀರ್ ಹಾಕ್ಬಿಟ್ಟು ಜಾರ್ಕೊಂಡ್ಬಿಡ್ಬೋದು ಅಲ್ವಾ ಮಯಮ್ಮ? ಈ ಮೊಸಳೆ ಕಣ್ಣೀರ್ನೆಲ್ಲ ನಂಬೋದಕ್ಕೆ ನನ್ ಕಿವಿಲ್ ಹೂವ ಇಟ್ಕೊಂಡಿಲ್ಲ ಮಾಯಮ್ಮ. ನೀನ್ ಬಾಯ್ ಬಿಟ್ಟು ಹೇಳ್ದೆ ಹೋದ್ರು ನೀನ್ ಏನಕ್ಕೆ ಹೀಗ್ ಮಾಡ್ದೆ ಅನ್ನೋದು ನನಗೆ ಅರ್ಥ ಆಗತ್ತೆ. ಈ ಮನೇಲಿ ಎಲ್ರಿಗೂ ನಿನ್ ವಾಮಾಚಾರದ ಪ್ರಭಾವ ಬೀರಿದೆ, ಆದ್ರೆ ನಾನೊಬ್ಬನಿಗೆ ಬಿಟ್ಟು. ಅದಕ್ಕೆ ಕಾರಣ ಈ ಆಂಜನೇಯ. ನೀವೇನ್ ಹೇಳ್ತಿದ್ದೀರೋ ನನಗೂ ಒಂದು ಅರ್ಥ ಆಗ್ತಿಲ್ಲ. ಹೌದಾ? ಹಾಗಾದ್ರೆ ಬಾ, ನಾನೇ ನನ್ನ ಕೈಯಾರೆ ಡಾಲರ್ನ ನಿನ್ಗೆ ಹಾಕ್ತೀನಿ. ಹಾಕೋ. ಬೇಡ 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 ಬೇಡ. ಹಾಕೋ, ಪರವಾಗಿಲ್ಲ. ಇವ್ ನಿಜವಾಗ್ಲೂ ನನ್ ಕುತ್ತಿಗೆಗೆ ಹಾಕೇ ಬಿಡ್ತಾನ ಹೇಗೆ?